ಕತೆ ಕೇಳ್ದಾಗ ನಿಮಗೆ ಕತೆ ಕೇಳ್ದಾಗ ಹೇಗೆ ಅನ್ನಿಸ್ತು ಅನ್ನುವಂಥದ್ದು, ಮತ್ತೆ ನಾನು ಆಗ್ಲೇ ಕ್ವಶನ್ ಕೇಳ್ದಂಗೆ ಪ್ರಥಮ್ ಅವರು ಅಂದಾಗ ಹೇಗೆ ಅನ್ನಿಸ್ತು ಅನ್ನುವಂಥದ್ದು. ಒಂದು ಕಾಂಟ್ರವರ್ಸಿ ಕೂಡ ಮಾಡ್ಕೊಂಡಿದ್ರು. ಸೊ ಪ್ರಥಮ್ ಅಂದ್ರೆ ಕಾಂಟ್ರವರ್ಸಿ ಯಾವ ಕಾಂಟ್ರವರ್ಸಿ? ಈ ರೀಸೆಂಟ್ ಆಗಿ ಆಗಿದ್ದು. ಬಟ್ ನಾನು ಅವಾಗ್ಲೂ ಅವ್ರಿಗೆ ಆ ಪ್ರಶ್ನೆ ಕೇಳಿದೆ, ಇವಾಗ ಸಿನಿಮಾ ಕೂಡ ರಿಲೀಸ್ ಹಂತದಲ್ಲಿದೆ ಅನ್ನುವಂಥದ್ದು ಅವತ್ತು ಚಿಟ್ ಚಾಟ್ ಮಾಡಿದಾಗ್ಲೂ ಕೇಳಿದೆ. ಅದಕ್ಕೆ ಅಲ್ಲ, ಈಗ 2024 ಇದು ಮುಗ್ದ ಸಿನಿಮಾ, ಅವಾಗ ಏನಾಗಿತ್ತು? ಅವಾಗ ಏನು ಆಗಿರ್ಲಿಲ್ಲ, ಅದಕ್ಕೆ ಅವ್ರ ಹತ್ರನೇ ಕೇಳ್ತೀನಿ, ಅವ್ರೇ ಆನ್ಸರ್ ಮಾಡ್ಬಿಡ್ಲಿ. ಆಯ್ತು. ಇಲ್ಲ, ಕತೆ ಬಗ್ಗೆ ಒಂದ್ ಮಾತು ಏನು ಹೇಳಂಗಿಲ್ಲ, ಯಾಕಂದ್ರೆ ಕತೆ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲಾ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸ್ ಇದ್ರಲ್ಲಿ ಇದೆ. ಸೊ ಕಮರ್ಷಿಯಲ್ ಗೆ ಏನೇನ್ ಬೇಕು ಎಲ್ಲಾ ತರನು ಇದೆ. ಆಮೇಲೆ ಈಗ ಒಂದ್ ಸಿನಿಮಾ ಅಂತ ಬಂದ್ರೆ ಬರೀ ಒಂದೇ ರೀತಿ ನಾವು ತೋರಿಸಲ್ಲ. ಅವ್ರು ಹೇಳ್ದಂಗೆ ಕಾಮಿಡಿ ಇದೆ, ಹಾರರ್ ಇದೆ, ಆಕ್ಷನ್ ಇದೆ ಅಂಡ್ ರೊಮ್ಯಾನ್ಸ್ ಇದೆ, ಎಲ್ಲಾ ಆಸ್ಪೆಕ್ಟ್ಸ್ ಇರೋದ್ರಿಂದ ಸೊ ಯಾರೇ ಹೋದ್ರು ಏನು ಬೋರಿಂಗ್ ಅಂತ ಅನ್ಸಲ್ಲ. ಸೊ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ನಾವ್ ಅದೊಂದು ಸಸ್ಪೆನ್ಸ್ ಆಗ್ಲಿ ಅದನ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗಿದೀವಿ. ಆ ಕತೆ ವಿಷಯದಲ್ಲಿ ವೆರಿ ಅಂದ್ರೆ ನನಗೆ ತುಂಬಾ ಪ್ರಾಮಿಸಿಂಗ್ ಅಂತ ಅನಿಸ್ತು. ಆಮೇಲೆ ಆಕ್ಟಿಂಗ್ ವೈಸ್ ಅಲ್ಲಿ ಕೂಡ ನಾನು ಹೇಳಿದೆ, ಸುಮಾರು ಜನ ಇದ್ರಲ್ಲಿ ಇದ್ದಾರೆ ಆರ್ಟಿಸ್ಟ್ ಗಳು ಅಂಡ್ ಎಲ್ಲರ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಕಂಪ್ಲೀಟ್ ಮುಡಿ ಕೊಟ್ಟಿದ್ದಾರೆ. ಹೌದು, ಹರೀಶ್ ರಾಜು 30 ವರ್ಷ ಆಯ್ತು ಮೊನ್ನೆಗೆ ಇಂಡಸ್ಟ್ರಿಗೆ ಬಂದ್ ಹರೀಶ್ ರಾಜು. ಈ ಸಿನಿಮಾಗ ಅವ್ರ ಪಾತ್ರ ತುಂಬಾ ಪವರ್ಫುಲ್ ಆಗಿದೆ. ನಿಮ್ಗೆ ಇಷ್ಟೆಲ್ಲ ಹೀರೋ ಆಗಿ ಸೀರಿಯಲ್, ಸ್ಮಾಲ್ ಸ್ಕ್ರೀನ್, ದಂಡಪಿಂಡಗಳು ಎಲ್ಲ ಸೀರಿಯಲ್ ಬಂದಂತವ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ನಿಮ್ಗೆ ಎಷ್ಟು ಟೆರರ್ ಆಗಿ ಕಾಣ್ತಾರೆ ಅಂದ್ರೆ ದೆವ್ವನೇ ಒಂದ್ ಸ್ವಲ್ಪ ಎದುರ್ಕೊಂಡ್ಬಿಟ್ಟಿತ್ತು. ಈ ದೆವ್ವನೇ ಎದುರ್ಕೊಂಡ್ಬಿಟ್ಟಿತ್ತು ಅಂದ್ರೆ ಇವ್ರ ಶರೀರದಲ್ಲಿರೋ ದೆವ್ವನೇ ಅವ್ರ ಪಾತ್ರ ನೋಡಿ ಎದುರ್ಕೊಂಡ್ಬಿಟ್ಟಿತ್ತು. ಅಷ್ಟು ಹರೀಶ್ ರಾಜ್ ಅವ್ರದ್ದು ಅಷ್ಟೇ. ಅಂದ್ರೆ ಬೇರೆ ನಾವ್ ಇಷ್ಟು ದಿವಸ ನೋಡ್ಕೊಂಡ್ ಬರ್ತಾರೆ, ಅವ್ರು ಇವಾಗ ಹೀರೋ ಆಗಿ ಎಲ್ಲ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್, ಅವ್ರದ್ದೊಂದು ಬೇರೆ ವರ್ಷನ್ ಆಫ್ ಹರೀಶ್ ರಾಜ್ ಸರ್ದೇನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಬೇರೆ ತುಕಾಲಿ ಸಂತೋರಾಗ್ಲಿ, ಮಿಮಿಕ್ರಿ ಗೋಪಿ ಅವರಾಗ್ಲಿ, ಆ ಕಾಮಿಡಿ ಆಸ್ಪೆಕ್ಟ್ಸ್ ನಮ್ದು ಏನ್ ಕಾಂಬಿನೇಷನ್ಸ್ ಇದೆ ಅದಂತೂ ತುಂಬಾ ಚೆನ್ನಾಗಿದೆ. ಜನ ನಗ್ಸಕ್ ಏನ್ ಬೇಕು ಆ ಕಂಟೆಂಟ್ ಎಲ್ಲಾನು ಇದೆ. ಹಾಗಾಗಿ ಕತೆ ಬಗ್ಗೆ ನೋ ವರ್ಡ್ಸ್, ತುಂಬಾ ಚೆನ್ನಾಗಿದೆ. ಎಸ್, ಸಮಯ ಕಮ್ಮಿ ಇರೋದ್ರಿಂದ ನಾನು ಸಿನಿಮಾ ಬಗ್ಗೆ ಒಂದಷ್ಟು ಚಾನಲ್ಗಳಲ್ಲಿ ಮಾತಾಡಿದ್ರೆ ನಾನು ಸಿನಿಮಾ ಬಗ್ಗೆ ಕೇಳಲ್ಲ. ಇವಾಗ ನೀವಿಬ್ರು ಒಂದೇ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಕಾಲ ಕಳೆದ್ರೆ ಒಂದು 5-6 ಪ್ರಶ್ನೆ ಕೇಳ್ತೀನಿ. ಪ್ರಥಮ್ ಅವರು ನಿಖಿತಾ ಅವ್ರನ್ನ ನೋಡೇ ಇರ್ತೀರಾ. ಸೊ ಈಗ ನಿಖಿತಾ ಅವ್ರ ಮನೆಯಲ್ಲೂ ಹುಡುಗನ್ ಹುಡುಕ್ತಾ ಇರ್ತಾರೆ. ಸೊ ನಿಖಿತಾ ಅವ್ರಿಗೆ ಯಾವ ರೀತಿ ಹುಡುಗ ಬೇಕು ಅಂತ ಸತ್ಯ ಹೇಳ್ತೀನಿ ನಾನು ಅವ್ರಿಗೆ. ನಾನು ಅವತ್ತೇ ಹೇಳಿದೆ ಒಳ್ಳೇದಾಗ್ಲಿ ಗಂಡ ಸಿಗ್ಲಿ ಅಂತ ಅವ್ರದ್ದು ಅವತ್ತೇ ಆಶೀರ್ವಾದ ಮಾಡಿದೆ ನಾನು. ಹೇಳಿ ಹೇಗಿರ್ಬೋದು ಡಾಕ್ ಸತೀಶ್ತರ ಗಂಡ ಸಿಗ್ಲಿ ಅಂತ ಅವ್ರಿಗೆ ಹೇಳಿದ್ದೆ ನಾನು. ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಡಿ. ಅವ್ರು ಒಂದ್ ನಿಮಿಷ ಶರ್ಟೆ 1.5 ಲಕ್ಷ. ಒಂದ್ ನಿಮಿಷ ಇರಮ್ಮ. ನೆನ್ನೆ ಅವ್ರಿಗೆ ಅವಾರ್ಡ್ ರೀ, ಅವ್ರ ಆ ಕಡೆ ಶರ್ಟೆ 1.5 ಲಕ್ಷ ಅಂತ ಹೇಳಿದ್ಮೇಲೆ 30 ದಿನಕ್ಕೆ 45 ಲಕ್ಷ ರೂಪಾಯಿ ಬಟ್ಟೆನೇ ಹಾಕ ರೀ. ನನ್ನ ಸ್ನೇಹಿತೆ ಅನ್ನೋದು, ನೀವು ನನ್ನ ಸ್ನೇಹಿತೆ ಅನ್ನೋದು ನಿಜ ಆಗಿದ್ರೆ ನನ್ನ ಸ್ನೇಹಿತೆಗೆ ನಾನು ಒಳ್ಳೇದ್ ಬಯಸ್ತೀರಾ ಕೆಟ್ಟದ್ ಬಯಸ್ತೀರಾ? ನಿಜ ಹೇಳಿ, ಕೇಳಿದ ಪ್ರಶ್ನೆ ಉತ್ತರ ಕೊಡಿ. ಒಳ್ಳೇದ್ ಇಲ್ಲ, ಕಾರಣ ಹೇಳ್ತೀನಿ ಕೇಳಿ. ಯಾಕೆಂದ್ರೆ 45 ಲಕ್ಷ ಕೇಳಿಸ್ಕೊಡಿ, 45 ಲಕ್ಷ ರೂಪಾಯಿ ತಿಂಗಳು ಬರೀ ಬಟ್ಟೆನೇ ಹಾಕ್ತಾರೆ ಅಂದ್ಮೇಲೆ ಅಂತವ್ರು ಕಟ್ಕೊಂಡ್ರೆ ಅವ್ರು ಫೇಲ್ ಆದ್ರೂ ಪಾರ್ಟಿ, ಪಾಸ್ ಆದ್ರೂ ಪಾರ್ಟಿ, ಕಾಲ್ ಎತ್ಕೊಂಡ್ರು ಪಾರ್ಟಿ, ಸೋತ್ರು ಪಾರ್ಟಿ, ಬರೀ ಪಾರ್ಟಿ ಮಾಡ್ಕೊಂಡೆ ಲೈಫ್ ಟೈಮ್ ಇದ್ಬಿಡ್ತಾರೆ. ಬರೀ ಬಟ್ಟೆ ಅವರಿಗೆ 4 ಜೊತೆ ಬಟ್ಟೆ ಇರೋದು 2 ಲಕ್ಷ ಅಂತಾರ ಅವರು. ಅಲ್ಲಲ್ಲ, ಅಂತ ಗಂಡ ಸಿಗ್ಲಿ ಅಂತ ನಾನು ಸತೀಶ್ ಅವ್ರ ಮುಂದೆನೆ ಹೇಳಿದೆ. ನಿಮ್ಗೆ ಸತೀಶ್ ಅವ್ರಿಗೆ ಸತೀಶ್ ಅವ್ರ ತರದ ಗಂಡ ಸಿಗ್ಲಿ, ಸತೀಶ್ ಸಿಗ್ಲಿ ಅಂತ ಹೇಳಿ ಅವ್ರ ಬಗ್ಗೆ ಮಾತಾಡ್ಕೊಂಡು ಇವರು ಅಲ್ಲ, ಅವ್ರ ತರ ಗಂಡ ಸಿಗ್ಲಿ. ನಿಮ್ಗೆ ಯಾವ ತರ ಗಂಡ ಬೇಕು ಅನ್ನೋದು ನಾನು ಪ್ರಾಮಾಣಿಕವಾಗಿ ಹಾರೈಸ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಸ್ನೇಹಿತೆ ಚೆನ್ನಾಗಿರ್ಲಿ, 45 ಲಕ್ಷ ಬರೀ ಬಟ್ಟೆ ಹಾಕೊಂಡೆ ಸುತ್ತಾಡೋ ತರ ಗಂಡ ಸಿಕ್ಕರೆ ಇವರು ಚೆನ್ನಾಗಿ ಬಟ್ಟೆ ಹಾಕೊಂಡು ಸುತ್ತಾಡ್ಕೊಂಡು ಆರಾಮಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ನಾನು ಅದನ್ನ ಸ್ಟೇಜ್ ಅಲ್ಲಿ ಇವ್ರಿಗೆ ಅವಾರ್ಡ್ ಕೊಟ್ಟಾಗ್ಲೇ ಹೇಳಿದೆ. ಇವ್ರಿಗೆ ಅವ್ರು ಅವಾರ್ಡ್ ಕೊಟ್ಟಿದ್ದೇನು, ಇವ್ರು ತಗೊಂಡಿದ್ದೇನು, ಎರಡೂ ತಗೊಂಡಾಗ್ಲೂ ನಾನು ಅದನ್ನ ಹೃದಯದಿಂದಲೇ ಹೇಳಿದೆ. ಸತ್ಯ ಈ ಮಾತು, ನನ್ ಮನ್ಸಲ್ಲರ ಆಸೆ ಇದೆ. ಇಲ್ಲ, ಯಾಕೆ ಅವ್ರ ತರ ಹೆಣ್ಸು ಹುಡುಗಿರೆಲ್ಲ ಸಾಯ್ತಾರೆ ಅವ್ರಿಗೋಸ್ಕರ ಅಂತ ಅವ್ರೇ ಹೇಳಿಲ್ವಾ? ನನ್ಗೋಸ್ಕರ ಗಂಡಸು ಎಲ್ಲ ಹೆಣ್ಮಕ್ಳು ಸಾಯ್ತಾರೆ ಅಂತ ಅವ್ರೇ ಹೇಳವ್ರೆ. ಆ ತರ ಅಂದ್ರೆ ಅವ್ರು ಬೇಕು ಅಂತ ಹೇಳಿಲ್ಲಮ್ಮ. ಆ ತರ ಖರ್ಚು ಮಾಡುವಂತ ಗಂಡ ಲಕ್ಸುರಿ ಆಗಿರ್ಲಿ, ಲೈಫ್ ಪರವಾಗಿಲ್ಲ, ನಾನೇ ದುಡ್ದು ನನಗೆ ಖರ್ಚು ಮಾಡ್ಕೊಳ್ಳೋ ಅಷ್ಟು ತಾಕತ್ ನನಗಿದೆ. ಆಯ್ತು, ಒಂದ್ ನಿಮಿಷ. ನಿಮ್ಗೆ ಪ್ರಶ್ನೆಗೆ ನಂದು ಉತ್ತರ ಇತ್ತು. ನಿಮಗೆ ನಿಮ್ ಹುಡುಗ ಯಾವ ರೀತಿ ಬೇಕು? ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅಂಡ್ ತುಂಬಾ ಕೇರಿಂಗ್ ಆಗಿರ್ಬೇಕು, ಅಷ್ಟೇ. ಎರಡೇ ವಿಷಯ. ಗೊತ್ತಾಯ್ತಾ? ಇವ್ರು ಹೇಳೋ ತರ ಬಿಲ್ಡಪ್ ಎಲ್ಲ ಏನೂ ಇಲ್ಲ. 1,000 ರೂಪಾಯಿ ಬಟ್ಟೆ ಹಾಕ್ರೆ 1.5 ಲಕ್ಷ ಹಾಕ್ತಾರೆ. ಮನುಷ್ಯ ಯಾವ ಬಟ್ಟೆ ಹಾಕ್ತಾನೆ ಅದ್ರ ಮೇಲೆ ನಾನು ಪರ್ಸನಲಿ ಯಾವತ್ತೂ ನಾನು ಜಡ್ಜ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಅಂಡ್ ನನಗ್ ಬೇಕಾಗಿರೋ ಅಂಶಗಳು ಅದೇ. ಬಿಕಾಸ್ ನನಗ್ ಬೇರೆ ಎಲ್ಲಾನು ತಗೊಳ್ಳೋ ಕೆಪಾಸಿಟಿ ನನ್ಗೆಲ್ಲಾನು ಇದೆ. ಅಂಡ್ ನನ್ ಬರೋ ಸೋಲ್ಮೇಟ್ಗೆ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಮಾಡ್ಬೇಕು. ನಾನು ಯಾರು ಅಂತ ನೋಡ್ತಾ ಇದ್ದೀನಿ. ಮದ್ವೆ ಖಂಡಿತ ಕರೀತಾರೆ. ನಾನೀಗ 10 to 1 ಆಯ್ತಾ? ಪ್ರಥಮ್ ಅವ್ರ ಬಗ್ಗೆನು ನಿಮ್ ಬಗ್ಗೆನು ಕೇಳ್ತೀನಿ. ಇವಾಗ ರೊಮ್ಯಾಂಟಿಕ್, ಪ್ರಥಮ್ ಅವ್ರ ಫಸ್ಟ್ ರೊಮ್ಯಾಂಟಿಕ್ 10 ಅಲ್ಲಿ 1 ಎಷ್ಟು ರೊಮ್ಯಾಂಟಿಕ್? ಅವ್ರ ಹೆಂಡ್ತಿನ್ ಕೇಳ್ಬೇಕು, ನನ್ನನ್ ಕೇಳಿದ್ರೆ. ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಐ ಥಿಂಕ್ ಐ ಕ್ಯಾನ್ ಗಿವ್ 7 ಅಷ್ಟೇ. ಇನ್ನೂ ಕಡಿಮೆ ಆಯ್ತು ಅಂತ ರೊಮ್ಯಾನ್ಸ್ ಹೇಳಿ. ಇನ್ನು ಸ್ವಲ್ಪ ಬರ್ಬೇಕು. ಡ್ಯಾನ್ಸ್ ಪ್ರಥಮ್
ಮೈನಸ್ ಏನಾದ್ರು ಕೊಡ್ಬೋದಿತ್ತಾ? ಯಾಕೆ ಡಿ ಮಾಡಿಲ್ವಾ 13 ವಾರ? ಅವ್ರಿಗೆ ಗೊತ್ತಾ ಅವ್ರೇನ್ ಮಾತಾಡೋದು ನನ್ ಬಗ್ಗೆ? ನನ್ ಡಾನ್ಸ್ ಗಿಂತ ಅವ್ರು ಮಾಡ್ತಾರ 13 ವಾರ ಮೈನಸ್ ಏನಾದ್ರು ಕೊಡ್ಬೋದಿತ್ತಾ? 14 ವಾರ ಸಸ್ಟೈನ್ ಆಗಿದ್ದೀನಿ ನಾನು ಡಿ ಗೊತ್ತಿಲ್ಲ, ಸುಮ್ನೆ ಕೂತ್ಕೊಂಡು ಮಾತಾಡ್ದಂಗಲ್ಲ ಅಂತ ಹೇಳಿ ಅವ್ರಿಗೆ 14 ವಾರ. ಆಯ್ತು, ಮೈನಸ್ ಅಲ್ಲೇ ಕೊಡ್ತೀನಿ ಆಗಿದ್ದಾಗ್ಲಿ. ನೆಗೆಟಿವ್ ಎಷ್ಟು ಇದಾಗತ್ತೋ ಅಷ್ಟು. ಡ್ಯಾನ್ಸ್ ಅಲ್ಲ, ಯಾಕೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಲ್ವಾ ಪ್ರಥಮ್ ಅವ್ರು? ಸೂಪರ್ ಆಗಿ ಮಾಡ್ತಾರೆ. ಕಂಡ್ರೆ ಎರಡು ಕಣ್ ಉರ್ಕೊಳ್ಳೋದು ಸಾಲದು. ಒಬ್ರ ಇಬ್ರ ದುಶ್ಮನ್ ಎರಡು ಕಾಯ್ ಕಣ್ ಅಂದ್ರೆ ಸಾಲದು. ಊರ್ ತುಂಬಾ ಹೇಳಿ ಸರ್ ಡ್ಯಾನ್ಸ್ ಆಯ್ತಲ್ವಾ? ಸರ್ ಸಾಂಗ್ ಸಿಂಗ್ ಸಾಂಗ್ ಸಿನಿಮಾ ಸಾಂಗ್ 10. 10 ಹಾಡು ಹೇಳೋದ್ರಲ್ಲಿ ಸಾಂಗ್ ಹಾಡು ಹೇಳೋದ್ರಲ್ಲೂ ಹೇಳ್ತಾರೆ ಅನ್ಸುತ್ತೆ, ಮೇ ಬಿ 8. ಓಕೆ, ಒಂದ್ ಸಾಂಗ್ ಹೇಳಿ ನೋಡೋಣ. ಬಿಡೋಣ, ಮುಂದಕ್ಕೆ ಹೋಗಿ ಕ್ವಶನ್ಸ್ ಇಲ್ಲ, ಇವಾಗ ಹೇಳಿ. ಬರ್ತೀನಿ ಅಮ್ಮ, ನನ್ ಬರೋದೇ ಇಲ್ಲ ಕಡಿಮೆ, ಅದ್ರಲ್ಲಿ 0. ಫಸ್ಟ್ ನೀವು ಮುಂದಕ್ಕೆ ಕ್ವಶನ್ಸ್ ಹೋಗಿ, ನಂದೊಂದು ಅಷ್ಟ ಐತೆ. ನೋಡ್ರಾ Fighting. ರೆಡಿ ಮಾಡ್ಕೊಂತಾರೆ. Fighting. ಅಯ್ಯೋ ಫೈಟ್. ಥ್ರಿಲ್ಲರ್ ಮಂಜು ಸರ್ನ ಮೀರಿಸ್ತಾರೆ ಪ್ರಥಮ್ ಅವರು. ನೋಡಿ, ಕನ್ನಡ ಅನ್ ಬಂದ್ರೆ ಎದ್ದು ಏನೋ ಹೇಳ್ತಲ್ಲ, ನಾರಾಯಣ್ ಗೌಡ್ರು ಯಾವ್ದೋ ಸುತ್ತಾ ಇದೆ ರೀಲು. ಯಾರಿಗೊಬ್ರು ಹೇಳಿದ್ದೆ ನಾನು, ಕರ್ನಾಟಕದಲ್ಲಿ ಕನ್ನಡ ಅನ್ ಬಂದ್ರೆ ನಾರಾಯಣ್ ಗೌಡ್ರು ನಾದ್ನಿ ಮಗ, ವಾಟಾಳ್ ನಾಗರಾಜ್ ವಾರಗಿತ್ತಿ ಮಗ, ಸಾರಾ ಗೋವಿಂದ ಸೋದತ್ರ ಮಗ, ಕೋಪ ಬಂದ್ರೆ ಥ್ರಿಲ್ಲರ್ ಮಂಜು ತಂಗಿ ಮಗ ಅಂತ ಹೇಳಿದ್ದೆ ನಾನು. ಯಾವಾಗ್ಲೂ ಹೇಳಿದ್ದೆ, ನಂಗೆ ಇವಾಗ ನೆನ್ಪಂತು. ಎಸ್, ಆಕ್ಟಿಂಗ್ ಪ್ರಥಮ್. ಒಬ್ಬೋ ಅದ್ರ ಬಗ್ಗೆ ಮಾತೇ ಇಲ್ಲ. 100 ಕೊಡ್ತೀನಿ ಬೇಕಾರೆ. 100 ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಸೂಪರ್ ಆಗಿ ಮಾಡ್ತಾರೆ. ರೀಲು ರಿಯಲ್ 2. ನೋ ಕಮೆಂಟ್ಸ್. ಎಸ್, ಈಗ ನಿಖಿತಾ ಅವ್ರದ್ದು ರೊಮ್ಯಾಂಟಿಕ್ 7.5 8 ಡ್ಯಾನ್ಸ್ 8 ಸಾಂಗ್ ಹಾಡ್ತಾರೆ ಅವ್ರೊಂದು 6 7 7 8 ಆಕ್ಟಿಂಗ್ 9. ಎಮೋಷನಲ್ ಅವ್ರಿಗೆ ಅದು ಯಾವ ಎಮೋಷನ್ಸ್, ಬೇರೆಯವ್ರ ಎಮೋಷನ್ಸ್ ಇಲ್ಲ ಅವ್ರಿಗೆ, 0 ಮೈನಸ್. ಬೇರೆಯವ್ರ ಭಾವನೆಗಳಿಗೆ ಸ್ಪಂದಿಸಲ್ಲ ಅವ್ರು, ಮೈನಸ್. ಇದು ಸಿನಿಮಾದಲ್ಲೇ ಎಮೋಷನಲ್ ಆಗಿರೋ ಕ್ಯಾರೆಕ್ಟರ್ ಇರ್ತಲ್ಲ, ಅದ್ರಲ್ಲಿ ಓವರ್ ಆಕ್ಟಿಂಗ್ 150. ಅವ್ರು 100 ಕೊಡ್ತೀನಿ, ನಾನು 150 ಕೊಟ್ಟೆ ಅವ್ರಿಗೆ. ಓವರ್ ಆಕ್ಟಿಂಗ್ ಹೇಳಿ 150 ಕೊಡ್ತಾರೆ. ಸಿನಿಮಾ ಕಟ್ಟಾದ್ಮೇಲೆ ಆಕ್ಟಿಂಗ್ ಮಾಡ್ತಾರೆ. ಇವತ್ತು ದೆವ್ವ ಹೋಗಿಲ್ಲ, 150 ಕೊಟ್ಟಿದ್ದೀನಿ. ನೋಡಿದ್ರಾ ಹಂಗೆ. ಎಸ್, ಆಗ್ಲೇ ಇಬ್ರು ಸಾಂಗ್ ಹೇಳ್ತೀರಾ? ನಿಮ್ದೆ ಯಾವ್ದಾದ್ರು ನಾನು ಸಾಂಗ್ ಅಂತೂ ದೇವರಣೆಗೂ ಸಾಂಗ್ ಅಲ್ಲಿ ನಾನು ಪರವಾಗಿಲ್ಲ, ಯಾವ್ದೋ ಒಂದ್ ಸಾಂಗ್ ಬಿಟ್ಟು ಬೇರೆ ಸಿನಿಮಾ 8 ಕೊಟ್ಟಿದೀನಿ. ಮಾನ ಮರ್ಯಾದೆ ಉಳಿಸಿ. ಅದೇ ನಾನು ಇನ್ನೊಂದ್ಸಲ ಹೋಗ್ಬೇಕಾದ್ರೆ ಆಡ್ತೀನಿ ಇಂಡಲ್ಲಿ ತಮ್ಮನೆ. ಇಲ್ಲ, ಈಗ ನೀವ್ ಹಾಡ್ಬೇಕೀಗ. ಇದ್ರಲ್ಲಿ ಪ್ರೋಮೋಗ್ ಹಾಕಕ್ ಬೇಕೀಗ. ಯಾವ್ದು 2 ಲೈನ್ ಹಾಕಿ. Starting ಎಲ್ಲ ಜನ skip ಮಾಡ್ಬಿಡಕ್ಕೆ. ವಿಡಿಯೋ ಸ್ಕಿಪ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಈಗ ಹೆಂಗಾಗ್ಬಿಡೈತೆ ಗೊತ್ತಾ, ನಮ್ ಜನಕ್ಕೆ ಕಷ್ಟಪಟ್ಟು ಆಡೋರ್ನ ಜನ ಸ್ಮರ್ಸಲ್ಲ. ಹೂವಿನ ಬಾಣದಂತೆ ಅಂದ್ರೆ ಟಕ್ಕನ್ ವೈರಲ್ ಆಗೋಯ್ತಾರೆ. ನಾನು ಆಡದೆ ಅನ್ಕೊಳ್ಳಿ, ನೀವು ಅದನ್ನ ವಿಡಿಯೋ ಹಾಕಿದ ತಕ್ಷಣ ಇವ್ನ ಟಕ್ಕನ್ ಸ್ಕಿಪ್ ಮಾಡ್ಬಿಡ್ತಾರೆ. ಬೇಡ, ನಾನು ಆಡಲ್ಲ, ಬಿಟ್ಟು ಬೇರೆ ಕೇಳಿ. ನೀವ್ ಹಾಡಿ ನಿಮ್ದೇ ಸಿನಿಮಾದ ಯಾವ್ದಾದ್ರು ಓಕೆ. ತುಂಟ ಮನದ ಅದೇ ಹೇಳಿ. ಇಲ್ಲ, ನಂಗೆ ಲಿರಿಕ್ಸ್ ಅದು ಯಾವ್ದಾದ್ರು ಓಕೆ. ಯಾವ್ದಾದ್ರು ಹಾಡಿ. ಯಾವ್ದಾದ್ರು ಓಕೆನಾ? ಯಾವ್ದಾದ್ರು ಆವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕುಟ್ಕಬಾರ್ದ. ಯಾಕೆ ಕೊಟ್ಟೆ ಗೊತ್ತಾಯ್ತಾ? ಇದಕ್ಕೆ ಕೊಟ್ಟಿದ್ದು. ಇಂತ ತರಲೆ ಸಾಂಗಿಗೆ 8 ಕೊಟ್ಟಿರೋದು. ಬೇಡ, ಸಾಕು. ಹಾಡಿ, ನೀವ್ ಹಾಡಿ. ಇಲ್ಲ, ಬೆಸ್ಟ್ ಸಿಂಗರ್ ಅವ್ರು ಆಡ್ಲಿ, ನಾನು 8 ಕೊಟ್ಟಿದ್ದೀನಿ. ಹೇಳಿ ಈಗ ಹಾಡಿ. ನೀನು ಲೂಸ. ಪಾಪ ನಿಮ್ಮ ಅಪ್ಪ ಅಮ್ಮನ ಹೆಸರೆಲ್ಲ ಕರೆಯೋದು ಬೇಡ, ಇಷ್ಟೇ ಸಾಕು. ನೀನು ಲೂಸ. ಏನ್ ನೀನು ಲೂಸ? ಸಾಂಗ್ ಗೊತ್ತಿಲ್ಲ ನಿಮ್ಗೆ? ನೀವು ಸಾಂಗ್ ಆಡಿ, ಒಂದೆರಡು ಪಲ್ಲವಿ, ಅವಾಗ್ಲೂ ಪಲ್ಲವಿನ ಶುರು ಮಾಡ್ಬೇಕು. ನನ್ಗೆ ಸುದೀಪ್ ಸರ್ ಸಾಂಗ್ ಯಾವಾಗ್ಲೂ ಇಷ್ಟ. ಸೊ ಮುಂಜಾನೆ ಮಂಜಲಿ ಇಟ್ಸ್ ಮೈ ವೆರಿ ಫೇವ್ರೆಟ್ ಸಾಂಗ್. ಸೊ ಹಾಗಾಗಿ ಮೇ ಬಿ ಅದರದ್ದು ಜಸ್ಟ್ 1 ಲೈನ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ. ದೇವ ಬಂತು. ನಿಲ್ಸ ಸಾಂಗು ನಿಂತೋಯ್ತಾ? ನೋಡಿದ್ರ, ಇದಕ್ಕೆ ನಾನು ಯಾವಾಗ ಕೇಳಿ ನಾನು ಹೆಂಗಪ್ಪ ಸುದೀಪ್ ಸರ್ ಮುಖ ತೋರಿಸ್ಲಿ? ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ. ತಪ್ಪಾಗೋಯ್ತು ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸಾರಿ ಸರ್, ನಿಮ್ಮ ಹಾಡನ್ನ ಇಷ್ಟೊಂದು ಅಪಭ್ರಂಶ ಮಾಡ್ಬಿಟ್ಟೆ. ದಯವಿಟ್ಟು ಸುದೀಪ್ ಸರ್ ಫ್ಯಾನ್ಸ್ ಕ್ಷಮಿಸ್ಬಿಡಿ, ತಪ್ಪಾಗೋಯ್ತು. ನಿಮ್ಮಿಂದ ಬಿಗ್ ಬಾಸ್ ಗೆದ್ದು ನಿಮ್ಗೆ ಈ ತರ ಅನ್ಯಾಯ ಮಾಡಿದೀನಿ ನಾನು, ನಿಮ್ಗಿಂತ ವಂಚನೆ ಮಾಡಿದೀನಿ ಸುದೀಪ್ ಸರ್, ನಾನು ನಿಮ್ಗಿಂತ ಮೋಸ ಮಾಡಿದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ಸಾಂಗ್ ಇಷ್ಟು ಅಪಭ್ರಂಶ ಮಾಡ್ತೀನಿ ನಾನು, ನನ್ನನ್ನು ಕ್ಷಮಿಸ್ಬಿಡಿ ಸರ್. ನಿಮ್ಮಿಂದ ಬಿಗ್ ಬಾಸ್ ಗೆದ್ದು ನಿಮ್ಗಿಂತ ಮೋಸ ಮಾಡಿದಿಲ್ಲ, ಒಳ್ಳೇದಾಯ್ತದ ನಂಗೆ. ಥೂ, ಮುಗಿತಾ ಸಾಂಗು? ಹಿಂಗ ಆಡ್ಕೋಬಾರ್ದು ನೀವು. ಅಯ್ಯೋ, ಅದಕ್ಕೆ ನಾನು 100 ಕೊಟ್ಟಿದ್ದು ಆಕ್ಟಿಂಗಿಗೆ. ಸದ್ಯ ಮುಗಿತು, ಸಾಂಗ್ ಮುಗಿತು.
ಓಕೆ, ಬ್ಯೂಟಿ ಸೀಕ್ರೆಟ್ ಏನು ಅಂತ. ಮುಖ ತೊಳಿಬಹುದು ಅವರು ಡೈಲಿ, ಗೊತ್ತಿಲ್ಲ, ನೋಡಿ ತೊಳಿಬಹುದು. ಇವ್ರದ್ದು ಕೇಳ್ತಾ ಇದ್ದೀರಾ? ನಂದು ಒಂದು ತಿಳ್ಕೊಳ್ಳಿ, ಸತ್ಯ ಹೇಳ್ತೀನಿ. ಈಗ ಅವ್ರು ಹೇಳಿ, ನಾನು ಹೇಳ್ತೀನಿ. ಶುರು ನೀವೇ ಸ್ಟಾರ್ಟ್ ಮಾಡಿ. ಇಲ್ಲ ಅವ್ರು ಹೇಳಿ. ಇಲ್ಲ ನೀವೇ. ಅವ್ರ ಬ್ಯೂಟಿ ಯಾವಾಗ್ಲೂ ಹೆಣ್ಮಕ್ಳು, ಗಂಡ್ಮಕ್ಳಲ್ಲ. ಸರಿ, ನೀವೇ ಹೇಳಿ ನಿಮ್ ಬ್ಯೂಟಿ ಸೀಕ್ರೆಟ್. ಇಂಥವ್ರಿಂದ ದೂರ ಇರ್ತೀನಿ, ಜೀವನಕ್ಕೆ ನೆಮ್ಮದಿಯಾಗಿರ್ತೀನಿ. ಅವಾಗ ಯಾವಾಗ್ಲೂ ನಗ್ತಾ ಇರ್ಬೋದಲ್ಲ. ನೆಮ್ಮದಿ ಇರುತ್ತೆ ನಮ್ಗೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಗೆ ನಮಸ್ಕಾರ ಮಾಡ್ತೀನಿ. ಸ್ನಾನ ಮಾಡಿ ಮುಖ ತೊಳೆದು ಅಥವಾ ಏನೋ ಮೆಡಿಮಿಕ್ಸ್ ನಾನು ಯೂಸ್ ಮಾಡೋದು ಅಥವಾ ಪಿಯರ್ಸ್, ಅದ್ರಲ್ಲಿ ಹೊರಗಡೆ ಬಂದ್ರೆ ಇಲ್ಲಿ ತನಕ ಒಂದೇ ಒಂದು ಎಕ್ಸ್ಟ್ರಾ ಒಂದು ಕೆಮಿಕಲ್ ಫೇಸ್ ಹಾಕಿಲ್ಲ. ಒಂದು 150 ಕ್ರೀಮ್ಗಳು ಹಾಕ್ತಾರಲ್ಲ, ಅದು ಯಾವ್ದು ಹಾಕ್ತಿಲ್ಲ. ಹಿಂಗಿದ್ದೆ ನಾನು ಯಾವತ್ತೂ ನಾನು ಸುಂದರವಾಗಿದ್ದೀನಿ. ನಾನು ನೋಡ್ರಿ ಜನ ಹೆಣ್ಮಕ್ಳು ಸಾಯ್ತಾರೆ ಅಂತ ಕೆಲವ್ರು ಹೇಳ್ತಾರಲ್ಲ, ನಾನು ಹಂಗೆ ಹೇಳಲ್ಲ. ನಾನು ಚೆನ್ನಾಗಿದ್ದೀನಿ, ಬೇರೆಯವ್ರ ಕಣ್ಣಿಗೆ ಅಟ್ಲೀಸ್ಟ್ ಚೆನ್ನಾಗಿರೋ ಪ್ರಯತ್ನ ಮಾಡ್ತೀನಿ. ಅವ್ರ ವ್ಯಕ್ತಿತ್ವದಲ್ಲೂ ನಾನು ಪರವಾಗಿಲ್ಲ. ನಾನು ಯಾಕೆಂದ್ರೆ ನಾನು ಯಾರನ್ನೂ ತುಳಿದ ಮೇಲೆ ಬಂದಿಲ್ಲ, ಆದ್ರಿಂದ ನನಗೆ ಏನು ಅದೇನು ಎಫೆಕ್ಟ್ ಆಗಲ್ಲ. ನಾನು ಯಾರನ್ನೂ ತುಳಿದ ಮೇಲೆ ಬಂದಿಲ್ಲ. ಎಸ್, ಇನ್ನೇನು 3ನೇ ತಾರೀಕು ಇನ್ನು ತುಂಬಾ ಮಾತಾಡೋದಿದೆ. ಸೊ ಇವಾಗ ಇಲ್ಲಿ ಇಷ್ಟಕ್ಕೆ ಸಾಕು ಅನ್ಸುತ್ತೆ. ಇನ್ನೇನು 3ನೇ ತಾರೀಕು ಫಸ್ಟ್ ನೈಟ್ ವಿತ್ ದೆವ್ವ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ ಹೇಗೆ ನಡೀತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ಸುದೀಪ್ ಸರ್ನ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಆಗಿರೋ ತಪ್ಪಿಗೆ, ನಾನು ಮಾಡಿರೋಂಥ ತಪ್ಪನ್ನು ಕ್ಷಮಿಸಿ. ಯಾಕೆಂದ್ರೆ ನಿಮ್ ಸಾಂಗ್ ಅಷ್ಟು ಅದ್ಭುತವಾದ ಸಾಂಗ್ ನಿಮ್ಗೆ ಮಾಡಿರೋದಕ್ಕೆ ಈ ಕ್ಷಮಿಸಿ. ನಿಮ್ ಕಡೆ ಎಲ್ಲಾ ಫ್ಯಾನ್ಸು ಸಿನಿಮಾ ನೋಡ್ಬೇಕು ಅಂತ ಜನಕ್ಕೆ ಅವ್ರ ಸಾಂಗ್ ನಾನಂತೂ ಹಾಡ್ಲಿಲ್ಲ. ಅವ್ರ ಸಾಂಗ್ ಕೇಳಿದ ಮೇಲೆ ಅಲ್ಲ, ಇನ್ ಯಾವತ್ತಾದ್ರೂ CCL ಅಲ್ಲ ಬಿಗ್ ಬಾಸ್ ಅವ್ರ ಮುಖ ನೋಡ್ತಾರೋ ಇಲ್ಲೋ ನೋಡ್ಬಿಟ್ಟು ಸುದೀಪ್ ಅವ್ರಿಗೆ ಗೊತ್ತಾ ಒಂದು ಆಕ್ಟಿಂಗ್ ತೋರಿಸ್ಕೊಡ್ತೀನಿ. ಅವ್ರು ಹೆಂಗ್ ಗೊತ್ತಾ, ಮೊಬೈಲ್ ಹಿಂಗ್ ಅಂತ ಇರ್ತಾರೆ, ಕೀಪ್ಯಾಡ್ ಟ್ವೀಟ್ ಮಾಡ್ತಾ ಇರ್ತಾರೆ, ನೋಡ್ತಾರೆ. ಏನ್ ಬರ್ತದೆ ಸಮಾಚಾರ? ಇದಿಷ್ಟು ದಿನ ಇತ್ತು. ಈ ಸಾಂಗ್ ಆರ್ಡರ್ದವ್ರು ನೋಡಿದ್ರು, ಯಾರಾದ್ರೂ ಕಳ್ಸಿದ್ರು ಅಂದ್ರೆ ಜೂನಿಯರ್ ಪ್ರಥಮ ನೀವು ಜೂನಿಯರ್ ಸುದೀಪ್ ಅವ್ರಾಗ ಕೊಟ್ಟಿದ್ದೀರಾ? ಅಂದ್ರೆ ಪ್ಲೀಸ್ ಐಶು ಕೊಡು, ಈ ಮಟ್ಟಿಗೆ ಕೊಡ್ಬೇಡ. ಅವರು ನಮ್ಮನ್ನ ದೂರ ಇಟ್ಬಿಡ್ತಾರೆ ಇವತ್ತು ಇಷ್ಟ ಆದ್ಮೇಲೆ. ಆಕ್ಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ದೂರ ಇಡ್ತಾರೆ. ಓ ಮೈ ಗಾಡ್, ಹೆಂಗ್ ಕಾಲ ಮಾಡ್ತಿದ್ರಿ? ಈ ತರ ಕಿತ್ತಾಡ್ಕೊಂಡು ಹೆಂಗ್ ಶೂಟಿಂಗ್ ಮಾಡ್ತಾ ಇದ್ರಿ? ಯಾರು ಸಿನಿಮಾಗೆ ಯಾರು ಮೋಸ ಮಾಡಿಲ್ಲ, ಅದನ್ನ ನಾನು ಹೇಳಬಲ್ಲೆ. ಸಿನಿಮಾಗೆ ಅವ್ರು ಏನು ಮೋಸ ಮಾಡಿಲ್ಲ. ಸಿನಿಮಾಗೆ ಏನ್ ಕೊಡ್ಬೇಕು ಕೊಟ್ಟಿದ್ದಾರೆ. ಆಕ್ಟ್ ಮಾಡುವಂದಾಗ ಓವರ್ ಆಕ್ಟಿಂಗ್ ಮಾಡೋರು. 10 ರೂಪಾಯಿ ಕೊಟ್ಟಾಗ 10 ರೂಪಾಯಿ ಆಕ್ಟಿಂಗ್ ಮಾಡೋಣ 300 ರೂಪಾಯಿ ಮಾಡೋರೆ. ಬ್ಯಾಲೆನ್ಸ್ ಬಂದಿಲ್ಲ, ಒಂದೇ ₹1 ಈಶ್ವರ್ ನಾಣೆ ಬಿಟ್ಟಲ್ಲಿ ಬಿಡೋರೇನ್ರಿ. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಈಗ ಈ ಸತ್ಯ ಹೇಳ್ತೀನಿ ಕನ್ನಡಿಗರೇ, ನಿಮ್ಗೆ ನಾನು ಹೇಳ್ತಾರ ಮಾತು. ಇರಾನ್ ಮತ್ತೆ ಅಮೆರಿಕ ಯುದ್ಧ ನಡೀತಾ ಇತ್ತು ಗೊತ್ತಾ? ಇರಾನ್ ಅವ್ರೀಗ ಇದಕ್ ಬಂದವ್ರೆ, ಅಂದ್ರೇನು ಸಂಧಾನಕ್ಕೆ ಬಂದವ್ರೆ. ನಮ್ಮ ಅಷ್ಟು ಆಗಿರೋ ಲಾಸನ್ನ ಬಿಟ್ಕೊಟ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳೋರೆ. ಅವ್ರು ಬಿಟ್ಬಿಡ್ಬೋದು, ಈ ಅಮ್ಮ ₹1 ಬಿಡಲ್ಲ. ಇರಾನ್ ಬಿಟ್ಬಿಡ್ಬೋದು, ಅಮೆರಿಕ ಯುದ್ಧ ಮಾಡೋದು ಬಿಟ್ಬಿಡ್ಬೋದು. ಅದು ಮತ್ತೆ ಬಾಂಬೆ ಹುಡುಗಿಯ ಬಾಂಬೆ ಹೀರೋಯಿನ್ ಕರ್ಸಿ ಅವ್ರಿಗೆ ಏನೋ ಹೇಳಿದ್ರಲ್ಲ, ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಕನ್ನಡದ ಹುಡುಗಿರ್ಗೆ ಹಿಂಗ್ ಮಾಡ್ತೀರಾ ನೀವು? ಯಾಕೆ ಹಿಂಗೆ ಅಂತ. ಸರಿ ನಿಖಿತಾ ಅವ್ರೆ, ನೀವ್ ಹೇಳೋದಾದ್ರೆ ಪ್ರಮೋಷನ್ ಬೇರೆ ಸ್ಟಾರ್ಟ್ ಆಗಿದೆ, ಇನ್ನೇನು 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಸೊ ಏಪ್ರಿಲ್ 3ಕ್ಕೆ ಸಿನಿಮಾ ಬರ್ತಾ ಇದೆ. ಅಂಡ್ ಒಂದು ಒಳ್ಳೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುವಂತ ಸಿನಿಮಾ. ಮೇ ಬಿ ನಾವ್ ಇಲ್ಲಿ ಹಿಂಗ್ ಕಿತ್ತಾಡ್ತೀವಿ, ಹಿಂಗ್ ತಮಾಷೆ ಮಾಡ್ತೀವಿ ಬಿಟ್ರೆ, ಸಿನಿಮಾ ಇದೇ ತರ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾರಿಗೂ ಮೋಸ ಅಂತೂ ಆಗಲ್ಲ. ಸೊ ಸಿನಿಮಾ ಅವರಿಂದ ನನಗಾಗಿದೆ ಮೋಸ, ಬಟ್ ನನ್ನಿಂದ ಯಾರಿಗೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದಿಂದ ನಮ್ಗೆ ಯಾರಿಗೂ ಆಗಿಲ್ಲ, ಪ್ರಥಮದಿಂದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಪರವಾಗಿಲ್ಲ, ಕ್ಷಮಿಸೋಣ ಆಯ್ತಾ, ಕ್ಷಮಿಸ್ತೀವಿ ಆಯ್ತಾ. ಸೊ ಹಾಗಾಗಿ ಸಿನಿಮಾನ ಬಂದ್ ನೋಡಿ, ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳಕ್ ಇಷ್ಟ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇನ್ನು 3ನೇ ತಾರೀಕು ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಳ್ಳೇದಾಗ್ಲಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾವನ್ನ ನೋಡ್ತಾರೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಿಖಿತಾ ಸ್ವಾಮಿ ಹಾಗೂ ಪ್ರಥಮ್ ಅವರ ಮಾತಾಗಿತ್ತು. ಇನ್ನೇನು ಇದೆ ಏಪ್ರಿಲ್ 3ನೇ ತಾರೀಕು ಫಸ್ಟ್ ನೈಟ್ ವಿತ್ ದೆವ್ವ, ಇನ್ನೇನು ಥಿಯೇಟ್ರಿಗೆ ಹೆಜ್ಜೆ ಇಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಅಷ್ಟೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.